ಇದಲ್ಲದೆ ತಮಗೆಲ್ಲ ಗೊತ್ತಿದೆ, ರಾಮ ಮಂದಿರದಲ್ಲಿ ಯಾವ ರೀತಿ ದೊಡ್ಡ ನಮಗೆಲ್ಲ ಅಗೌರವ ಬಂದಿದೆ. ನೀವೆಲ್ಲ ಭಾಳ ಭಕ್ತಿಯಿಂದ ಇಟ್ಟಿಗೆ ಕೊಟ್ಟಿದ್ದೀರಿ, ಹಣ ಕೊಟ್ಟಿದ್ದೀರಿ, ಚಿನ್ನ ಕೊಟ್ಟಿದ್ದೀರಿ, ಬೆಳ್ಳಿ ಕೊಟ್ಟಿದ್ದೀರಿ, ದುಡ್ಡು ಹಾಕಿದ್ದೀರಿ, ಎಲ್ಲ ಹೋಗಿ ಹಾಕಿದ್ದೀರಿ. ಇದೊಂದು ದೊಡ್ಡ ಕಳ್ತನದ ಒಂದು ದೊಡ್ಡಾಗಿ ನಮಗೆಲ್ಲ ಮಾನಸಿಕವಾಗಿ ದೊಡ್ಡ ಅವಮಾನ ಆಗಿದೆ. ಧರ್ಮದ ಹೆಸರಿನಲ್ಲಿ ನಾವು ಎಲ್ಲ ಈ ರೀತಿ ಮಾಡಿ ಈ ರೀತಿ ತೊಂದರೆ ಆಗಿರೋದು ತಮಗೆಲ್ಲ ಗೊತ್ತಿದೆ. ಮುನ್ನೆಚ್ಚರಿಕೆಯಾಗಿ ಇಡೀ ರಾಜ್ಯದ ಎಲ್ಲ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲುಕದ ಎದುರುಗಡೆ CCTVಯನ್ನು ಅಳವಡಿಸಬೇಕು. ಮತ್ತು ಆ CCTV ಕಲೆಕ್ಷನ್ನು ಓಪನ್ ಮಾಡೋಂಥ ಜಾಗ, ಹಣ ತೆಗೆಯುವಂಥ ಜಾಗ, ಹಣ ಎಣಿಸುವಂಥ ಜಾಗ ಎಲ್ಲ ಕೂಡ ಪೊಲೀಸು SP ಕಚೇರಿಗೆ ಅಲ್ಲಿ ಆ ಸಂಬಂಧಪಟ್ಟಂಥ ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗಾಗಲಿ ನೇರವಾಗಿ ಮತ್ತು ಡೆಪ್ಟಿ ಕಮಿಷನರ್ ಕಚೇರಿಗಳಿಗೆ ಒಂದು ಲೈನನ್ನು ನಮ್ಮಲ್ಲಿ ಯಾವ ರೀತಿ ಕಂಟ್ರೋಲ್ ರೂಮ್ ಇಟ್ಕೊಂಡಿರ್ತೀವಿ ತಾವೆಲ್ಲ ಗಮನಿಸಿದಿರಿ. ಟ್ರಾಫಿಕ್ ವಿಚಾರದಲ್ಲಿ ಒಂದು ಕಂಟ್ರೋಲ್ ರೂಮ್ ಡ್ಯಾಶ್ ಬೋರ್ಡ್ ಹಾಕಿರ್ತೀವಲ್ಲ, ಆ ರೀತಿ ನೀವೆಲ್ಲ ಮಾಹಿತಿಯನ್ನು ನಮ್ಮ ಸರ್ಕಾರದ ಯಾವುದಾವುದು ದೇವಸ್ಥಾನಗಳು ಮುಜರಾಯಿ ಇಲಾಖೆ ಇದೆ, ಎಲ್ಲೇ ಮುಜರಾಯಿ ದೇವಸ್ಥಾನ ಇಲಾಖೆ ಇದ್ದೆ ದೊಡ್ಡ ದೇವಸ್ಥಾನ ಅಲ್ಲಿ ಕಂಪಲ್ಸರಿ ಒಂದು CCTV ಕ್ಯಾಮ್ರಾವನ್ನು ಇಡಬೇಕು. ಪ್ರತಿಯೊಂದು ಹಣ ಕಲೆಕ್ಟ್ ಮಾಡುವಾಗ, ಕೂಡಿಸುವಾಗ, ಬೀಗ ತೆಗೆಯುವಾಗ, ಬೀಗ ಮುಚ್ಚುವಾಗ ಯಾವಾಗಲೂ ಕೂಡ 24/7 ಆ ಕ್ಯಾಮ್ರಾ ಆನ್ ಆಗಿರಬೇಕು. ಅದಕ್ಕೆ ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಜೊತೆಗೆ SIR ಬಗ್ಗೆ ಕೂಡ ಮಾರ್ಗದರ್ಶನ ಕೊಟ್ಟಿದ್ದೇನೆ. ರೈಟ್ ಟು ವೋಟ್, ರೈಟ್ ಟು ಲೀವ್. ನಿಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ನಾವೀಗಾಗಲೇ ಎಲ್ಲರೂ ಕೂಡ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಯಾರ್ಯಾರಿಗೆ ಅವಶ್ಯಕತೆ ಇದೆ, 10 ವರ್ಷದ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಯಾರ್ಯಾರು ಇದ್ದಾರೆ ಅಂಥವ್ರಿಗೆ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ಇದಲ್ಲದೆ 4.25 ಕೋಟಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಿದೆ. SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಬಡವ್ರ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಇವೆಲ್ಲ ಸರ್ಟಿಫಿಕೇಟ್ ಇದೆ. ಅವೆಲ್ಲ ಆನ್ಲೈನಲ್ಲಿದೆ. ಆನ್ಲೈನಲ್ಲೂ ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಯಾರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು ಅವರು ಕೂಡ ಮನೆ ಬಾಗಿಲಿಗೆ ಉಚಿತವಾಗಿ ಕೊಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಇದಲ್ಲದೆ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಹೆಲ್ಪ್ ಡೆಸ್ಕನ್ನು ಮಾಡಿ ಜನರಿಗೆ ಅವರ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರಿಗೆ ನಾವು ಸಹಾಯವನ್ನು ನಾವು ಮಾಡ್ತೇವೆ. ಇದು ನಾವು ಸೇರಿ ಒಟ್ಟಿಗೆ ನಮ್ಮ ಜವಾಬ್ದಾರಿ. ಇದು ಎಲ್ಲರೂ ಕೂಡ ಮತವನ್ನು ಕೊಡಬೇಕು ಅಂತೇಳಿ. ಸೊ ಆಮೇಲೆ ಗ್ಯಾರಂಟಿ ಯೋಜನೆ ಈಗಾಗಲೇ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಬೇಕಾದಷ್ಟು ಕೆಲವರು 10 ಟೆಲಿಫೋನ್ ನಂಬರ್ ಅವರು ಒಂದೇ ಫೋನ್ಗಿತ್ತು. ಒಂದು 5-10 ಅಕೌಂಟ್ಗೆ ಒಬ್ಬರಿಗೆ ಹಣ ಹೋಗ್ತಾ ಇತ್ತು. ಇವೆಲ್ಲ ಕೂಡ ನಮ್ಮ CIG ರಿಪೋರ್ಟಲ್ಲಿ ನಮಗೆ ವರದಿ ಬಂದಿದೆ. ಇದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಆಮೇಲೆ ಸುಮಾರು ಲಕ್ಷಾಂತರ ಜನ 100ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಸತ್ತಾದಮೇಲೆ ನಮ್ಗೆ ಇನ್ಫಾರ್ಮೇಷನ್ ಸಿಕ್ಕದೆ ಮನೆ ಯಜಮಾನರುಗಳ ಅಕೌಂಟ್ಗೆ ಹೋಗ್ತಾ ಇತ್ತು. ಅದು ಕೂಡ ಮಾಹಿತಿ ಬಂದಿದೆ. ಅದನ್ನು ಕೂಡ ತಡೆಗಟ್ಟಲಿಕ್ಕೆ ಮತ್ತೆ ಅದನ್ನು ಹೊಸದಾಗಿ ಅವರ ಮಾಹಿತಿಯನ್ನು ಒದಗಿಸ್ಕೊಡ್ಬೇಕು. ನೋ ಯುವರ್ ಕಸ್ಟಮರ್ ಅಂಥೇಳಿ ಯಾರಿಗೆ ಅದನ್ನು ಕೊಡ್ತಾ ಇದ್ದೀವಿ. ಹೊಸ ಭಾವಚಿತ್ರವನ್ನು ಪಡ್ಕೊಳ್ಳಿಕ್ಕೆ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಯಾರು ಕೊಡ್ತಾ ಇದ್ದೀವಿ ಅವರಿಗೆ ಮತದಾನದ ಹಕ್ಕು ಇರೋದನ್ನ ಫಸ್ಟು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಈಗಾಗಲೇ 2 ಗೃಹಜ್ಯೋತಿ, ಗೃಹಲಕ್ಷ್ಮಿ 2 ಕಡೆಗೂ ಹೊಸದಾಗಿ ನೀವು ಒಂದು ಅರ್ಜಿಯನ್ನು ನಿಮ್ಮ ರಿನ್ಯೂ ಮಾಡಿಕೊಳ್ಳಿಕ್ಕೆ ತಾವು ಕೊಡಬೇಕು. ಬಟ್ ಯಾವ ಕಾರಣಕ್ಕೂ ನಾವು ಯಾವ ಯೋಜನೆಯನ್ನು ನಿಲ್ಲಿಸೋದಿಲ್ಲ. ಎಲ್ಲ ಫಲಾನುಭವಿಗಳಿಗೆ ಇದನ್ನು ಕೊಡಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತಾ ಇದ್ವಿ. ನಮ್ಮ ಯೋಜನೆ ಮುಂದುವರಿತದೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾವೆಲ್ಲ ಸೇರಿ ಏನು ತೀರ್ಮಾನ ಮಾಡಿದ್ದೋ ಯಾವ ಕಾರ್ಯಕ್ರಮ ಕೂಡ ನಿಲ್ಲಿಸೋಂಥ ಪ್ರಶ್ನೆ ಇಲ್ಲ. ಎಲ್ಲರೂ ಕೂಡ ಮುಂದುವರಿತದೆ. ಬಟ್ ಕೆಲವ್ರಿಗೆ ಏನು ಸಮಸ್ಯೆ ಇತ್ತು, ಏನು ನಮಗೆ ನಮ್ಮ ಇವರು ಆಡಿಟರ್ಸು ನಮಗೇನು ಗೈಡ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಪರಿಶೀಲನೆಯನ್ನು ನಾವು ಮಾಡ್ತಾ ಇದ್ದೇವೆ. ಆಮೇಲೆ ನಮ್ಮ ಶಾಸಕರುಗಳ ಇನ್ಶೂರೆನ್ಸು ರೈತರಿಗೆ ಭಾಳ ಫ್ರಾಡ್ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಅದನ್ನು ನಾನು ಬೆಂಗಳೂರಿನಲ್ಲಿ ಒಂದು ಸಪ್ರೇಟಾಗಿ ಮೀಟಿಂಗ್ ಮಾಡಿ, ಏಕೆಂದರೆ ಗುಲ್ಬರ್ಗ ಕಡೆ ಒಂದು ಮಾಹಿತಿ ನನಗೆ ಬಂದಿದೆ, ಇಲ್ಲೂ ಕೂಡ ನಾನು ನೆಕ್ಸ್ಟ್ ಬೆಂಗಳೂರಿನಲ್ಲಿ ಇನ್ಶೂರೆನ್ಸ್ ಬಗ್ಗೆ ರೈತರಿಗೆ ಎಷ್ಟು ಹಣ ಕಟ್ತಾ ಇದ್ದಾರೆ, ಏನು ಅವ್ರಿಗೆ ಸಿಗ್ತಾ ಇದೆಯಾ ಇಲ್ಲ, ಏನು ಎತ್ತ
ದಳ್ಳಾಳಿಗಳ ದಂಧೆ ನಡೀತಾ ಇದೆ ಅನ್ನೋದು ಕೂಡ ನನ್ನ ಗಮನಕ್ಕೆ ಕೆಲವು ಶಾಸಕರೆಲ್ಲ ತಿಳಿಸಿದ್ದಾರೆ. ಅದರ ಬಗ್ಗೆ ಕೂಡ ನಾನು ಬೆಂಗಳೂರಿನಲ್ಲಿ ಪ್ರತ್ಯೇಕ ಸಭೆ ಮಾಡ್ತೇನೆ. ಭಾಳ ಜನ ಶಾಸಕರು ಮೋಡ ಬಿತ್ತನೆ ಆಗಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಶಾಸಕರು ನಾವೊಂದು ಪ್ರಯೋಗ ಮಾಡಬೇಕು, ಹಿಂದೆ ಆಗಿತ್ತು. ಮೊನ್ನೆ ಏನೋ ಶಾಸಕರೆಲ್ಲ ಸೇರಿ ಅವರವ್ರು ಹಣ ಹಾಕ್ಕೊಂಡು ಪ್ರಯತ್ನ ಮಾಡಿದ್ದಾರೆ. ಸೊ ಅದು ಕೆಲವು ಯಶಸ್ವಿ ಆಗಿದೆ ಅಂತ ತಿಳಿಸಿದ್ದಾರೆ. ನಾನು ಅದ್ರ ಬಗ್ಗೆ ರಿಪೋರ್ಟ್ ತರಿಸ್ಕೊಳ್ತೇನೆ. ಬೆಂಗಳೂರಿನಲ್ಲಿ ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೇನೆ. ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ನಾನು ಗಂಭೀರವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.